ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸಿಂದ. ಫ್ರೆಂಡ್, ಇವತ್ತು ಶಿವರಾತ್ರಿ, ಶಿವರಾತ್ರಿ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನನ್ನ ಆರಾಧ್ಯ ದೈವನ ದಿನ. ಹಾಗಾಗಿ ಶಿವರಾತ್ರಿನ ನಾನು ಜಾಗರಣೆ ಮತ್ತು ಉಪವಾಸದಿಂದ ಆಚರಿಸ್ತೀನಿ. ನಾನು ಸಾಯೋ ತನಕನೂ, ನಾನು ಉಸಿರಿರೋ ತನಕನೂ ನಾನು ಮಂಜುನಾಥನ ಪೂಜೆ ಮಾಡೋದ್ರಿಂದ ಇರ್ತೀನಿ. ಹಾಗಾಗಿ ನಾನು ಜಾಗರಣೆನ ಹೇಗೆ ಮಾಡ್ತೀನಿ, ಹೇಗೆ ಇವತ್ತು ದಿನ ಕಳೀತೀನಿ, ಮತ್ತು ಹೇಗೆ ಜಾಗರಣೆ ಒಂದು ಡ್ರಾಪ್ ನಿದ್ರೆ ಮಾಡಿದೆ ಹೆಂಗೆ ಕಳೀತೀನಿ ಅಂತ ನಮಗೆ ವೀಡಿಯೋ ಉದ್ದಕ್ಕೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ದಯವಿಟ್ಟು ವೀಡಿಯೋನ ನೋಡಿ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಲೈಕ್ ಮಾಡಿ. ನಮ್ಮ ರಾಯನವರು ಮುನ್ಸ್ಕೊಂಡಿದ್ದಾರೆ, ಇನ್ನೂ ಹಾಲು ಹಾಕಿಲ್ಲ ಅಂತ. ಬನ್ನಿ ಈಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಮಂಜುನಾಥ್ ಅವ್ರಿಗೆ ಹಾಲಿನ ಅಭಿಷೇಕ ಮಾಡಬೇಕು. ಹಾಲಿನ ಅಭಿಷೇಕನ ಮಾಡಿ ಅವರಿಗೆ ಪಂಚಾಮೃತನ ನೈವೇದ್ಯಕ್ಕಿಟ್ಟು, ನಾವು ಇವತ್ತೊಂದಿನ ನನ್ನ ಒಂದು ನಂಬಿಕೆ ಏನಂದರೆ, ಇವತ್ತು ಮಂಜುನಾಥ ಮಲ್ಕೋತಾರೆ. ಅಷ್ಟು ಫುಲ್ ಕತೆ ಗೊತ್ತಿದೆ ಅಂದರೆ ಸ್ವಲ್ಪನಾರು ಗೊತ್ತು. ಮಂಜುನಾಥ ಇವತ್ತು ಲೋಕನ ಕಾಯೋದು. ಇವತ್ತೊಂದಿನ ಅವರು ರೆಸ್ಟ್ ಮಾಡ್ತಾರೆ, ಅವ್ರು ಮಲ್ಕೋತಾರೆ ಅನ್ನೋದು. ಆಮೇಲೆ ಅವ್ರು ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅನ್ನೋದೆಲ್ಲ ಒಂದು ನಂಬಿಕೆ. ಹಾಗಾಗಿ ನಾನು ಮಂಜುನಾಥನ ತುಂಬ ಇಷ್ಟಪಡ್ತೀನಿ, ಸಖತ್ ಇಷ್ಟಪಡ್ತೀನಿ. ನನಗೂ ಮಂಜುನಾಥ ಅಂದರೆ ಅವ್ರಿಗೂ ನನ್ನ ಮೇಲೆ ಇಷ್ಟ ಏನೋ. ಯಾರೇ ಏನೇ ಮುನ್ಸ್ಕೊಂಡ್ರು, ಯಾರೇ ದೂರ ಆದರೂ ಮಂಜುನಾಥ ಮಾತ್ರ ನನಗೆ ಬ್ಲೆಸ್ ಮಾಡ್ತಾರೆ. ನಾನು ಏನೇ ಕೇಳ್ಕೊಂಡ್ರು ಕೊಡ್ತಾರೆ. ಅದು ಸಾಕ್ಷಿ ನನ್ನ ತಂದೆ ಮಂಜುನಾಥ. ನಾನು ಏನೇನು ಅನ್ಕೊತೀನಿ, ನಾನು ಏನೇನೋ ಅನ್ಕೋಬೇಕು ಅನ್ನೋದನ್ನ ಹೇಳಿಸೋದು ಇವರೇ, ಮಾಡೋದು ಇವರೇ. ಹಾಗಾಗಿ ನಾನು ಮಂಜುನಾಥನ ತುಂಬ ನಂಬ್ತೀನಿ. ಅಲ್ಲಿಂದ ಪೂಜೆ ಮುಗಿಸಿ ನಮ್ಮ ತೇಜು ಎಂಗೇಜ್ಮೆಂಟ್ ಇದೆ, ಹೋಗೋಣ ಅಂತ ಅಂದು. ಹಾಗಾಗಿ ಬಂದ್ವಿ. ನಮ್ಮ ಬೀದಿ ಹುಡುಗ ಕಾರ್ತಿಕ್ದು ಎಂಗೇಜ್ಮೆಂಟ್ ಇದೆ. ನಾವು ಎಲ್ಲ ಬಂದು ಈಗ ಇದು ತಿಬ್ನಹಳ್ಳಿ ಅಂತ, ದೊಡ್ಡಬೆಡ್ರಳ್ಳಿ, ಚಿಕ್ಕಬೆಡ್ರಳ್ಳಿಯಿಂದ ಮತ್ತು ಶಿವಳ್ಳಿ ಹತ್ರ ಇರೋಂಥದ್ದು ಇದು ತಿಬ್ನಹಳ್ಳಿ. ನಾವು ಅದೇ ಸಮುದ್ರದ ಅಂಗಡಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಇವರೇ ಹೆಣ್ಣು ಗಂಡು. ಇವ್ರದ್ದು ಬೇಬಿ ಬೆಟ್ಟದಲ್ಲಿ 101 ಮದುವೆ ಇದೆ. ಹಾಗಾಗಿ ಎಂಗೇಜ್ಮೆಂಟ್ನ ಮನೇಲೇ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಹಳ್ಳಿಲೇನೋ ಒಂದು ಸಂಪ್ರದಾಯ ಶಾಸ್ತ್ರ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ವಿಶ್ ಮಾಡಿ ಕಂಗ್ರ್ಯಾಚುಲೇಷನ್ ಅಂತ, ಒಳ್ಳೆಯದಾಗಲಿ ಪಾಪ, ದಾಂಪತ್ಯ ಜೀವನ, ಬಡವ್ರ ಮಕ್ಕಳು ಬೆಳಿಬೇಕು, ಅದನ್ನು ಮಾಡ್ತಾ ಎಲ್ಲನೂ ಅಲ್ಲೇ ಒಂದು 3:30-4 ಗಂಟೆ ಟೈಮ್ ಪಾಸ್ ಮಾಡಿ ಇಲ್ಲಿಗೆ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೇ ಇವತ್ತೆಲ್ಲ ನೈಟ್ ಇರ್ತೀವಿ. ಪ್ರಸಾದ ಎಲ್ಲ ರೆಡಿ ಮಾಡ್ತಾಯಿದ್ರು, ಮತ್ತು ಹಾಗೆ ದೇವ್ರದ್ದು ಫಿಲಮ್ ಎಲ್ಲ ಹಾಕಿದ್ರು. ಜಾಗರಣೆ ಇರೋರೆಲ್ಲ ಇರಲಿ ಅಂದ್ಬಿಟ್ಟು ತುಂಬ ಜನ ಹೆಣ್ಮಕ್ಳು, ಹಾಗೆ ಗಂಡು ಮಕ್ಕಳೇ ಜಾಸ್ತಿ ಇದ್ದರು ಹೆಣ್ಮಕ್ಳ ಸಂಖ್ಯೆಗಿಂತ. ಎಲ್ಲರೂ ಜಾಗರಣೆ ಇದ್ದರು. ಕರೆಕ್ಟಾಗಿ 12 ಗಂಟೆಗೆ ಮಂಗಳಾರತಿ ಮತ್ತು ಅಭಿಷೇಕ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಅಭಿಷೇಕನ ಮಾಡ್ತಾಯಿದ್ರು. 12 ಗಂಟೆ, ಕರೆಕ್ಟಾಗಿ 12 ಗಂಟೆಗೆ ಪಂಚಾಮೃತ ಅಭಿಷೇಕನ ಮಾಡ್ತಾಯಿದ್ರು. ಯಾರ್ಯಾರು ಜಾಗರಣೆ ಇರ್ತಾರೋ ಅವರೆಲ್ಲ ಹಾಡೆಲ್ಲ ಹೇಳ್ತಾಯಿದ್ರು, ಕೇಳಿಸ್ಕೊಳ್ಳಿ ಹಾಗೆ. सर्वाय पशुपतये च नभोनीलग्रीवाय श्रीकण्ठाय च नमक्कमर्तिने योग्यपतये च नमस्सहस्राक्षाय च चतनन्मने च नमो गिरिशाय विष्टाय च नमो भेदुट्टमाय देशुमते च नमः ह्रस्वाय च पावनाय च नमो बृहदे कुमर्षीयसे च नमः हृद्धाय समृत्मने च नमः अग्र्याय च शीघ्रियाय च देव्याय च नमः कौर्म्याय च अवत्सन्याय च नमः स्रोतस्याय तेन कल्पतां राटो यज्ञेन कल्पतां पादौ यज्ञेन कल्पतां व्यादौ यज्ञेन कल्पतां यज्ञेन कल्पतां श्रोत्रं यज्ञेन कल्पतां मनो यज्ञेन कल्पतां वाक् यज्ञेन कल्पतां आत्मा यज्ञेन कल्पतां यज्ञो यज्ञेन कल्पतां एकादमेतत् ಈಗ ಮುಗಿಸಿ ಜಾಗರಣೆ ಅಂತೂ ಮುಗೀತು 6 ಗಂಟೆಗೆ. ನಮ್ಮದು ಜಾಗರಣೆ ಮುಗಿದ್ರಿಂದ ಮಲ್ಕೊಳ್ಳೋ ಹಾಗಿಲ್ಲ, ಬಂದು ಮನೆಗೆ ಪೂಜೆ ಮಾಡಿ. ಹಾಗೆ ನಮ್ಮ ಎಲೆಕೆರೆ ಹುಚ್ಚಮ್ಮನ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಅದರಂತೂ ಅದ್ದೂರಿಯಾಗಿ ನಡೆಯುತ್ತೆ. ಇವತ್ತು ಕೊಂಡಾಯೋದು ಅಂತ ಹೇಳ್ತಾರಲ್ಲ, ಅದಿತ್ತು. ಹಾಗಾಗಿ ನೋಡಿ ಹಾಗೆ ಪೂಜೆ ಮಾಡಿ ಬರೋಣ, ಅಲ್ಲೇ ಒಪ್ಪತ್ತು ಬಿಡೋಣ ಅಂತ ಹೋದ್ವಿ. ಇಲ್ಲ 12 ಗಂಟೆ 2 ಗಂಟೆ ಆಗುತ್ತೆ ಪ್ರಸಾದ ಕೊಡೋದು ಅಂದರು. ಸರಿ, ಲೇಟ್ ಆಗುತ್ತೆ ಡ್ಯೂಟಿಗೆ ಹೋಗೋಕ್ಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, ದೇವ್ರನ್ನೆಲ್ಲ ನೋಡ್ಕೊಂಡು ನೋಡಿದೆ. ಇದೆಲ್ಲ ಫುಲ್ ಜನ ರಶ್ ಇದರಿಂದ ಇದು ಫುಲ್ಲು ಹೇಗೆ ನಡೀತಾರೆ ಅಂತ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಅರ್ಚಕರು ಬಂದು ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಪೂಜೆ ಅಲಂಕಾರ ಎಲ್ಲ ತುಂಬ ಜನ ಕ್ರೌಡಿತ್ತು ಅನಿಸುತ್ತೆ. ಎಲ್ಲ ಫಿಲಮಂದೆಲ್ಲ ಕರೆಸಿದ್ರು. ತುಂಬ ವರ್ಷ ಗ್ರ್ಯಾಂಡಾಗಿ ನಡೆಯುತ್ತೆ ಇಲ್ಲಿ. ಯಾರ್ಯಾರು ಪಾಂಡವಪುರ ಮತ್ತು ಮಂಡ್ಯ ಡಿಸ್ಟಿಕ್ ಇದ್ದೀರಾ, ನೀವು ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ಖಂಡಿತ ನೀವು ಶಿವರಾತ್ರಿ ಬೆಳಿಗ್ಗೆಗೆ ಬರ್ಬೋದು. ಊಟ ಇರುತ್ತೆ, ಅದ್ರ ಬೆಳಿಗ್ಗೆಗೆ ಮರಿ ಊಟ ಇರುತ್ತೆ.
ಹಾಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆಲ್ಲ ವೀಡಿಯೋ ಆಯಿತು, ಅದನ್ನು ಸಹ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಶಿವರಾತ್ರಿ ಹಬ್ಬದ ದಿನ ಯಾರ್ಯಾರು ಏನೇನಾಗುತ್ತೋ ಉಪವಾಸ ಇರೋರು ಉಪವಾಸ ಇದ್ದು ಪೂಜೆ ಮಾಡಿ, ನೀವು ಅಂದ್ಕೊಂಡಿದ್ದು ನಿಜ ಸಕ್ಸಸ್ ಆಗುತ್ತೆ. ಮಂಜುನಾಥ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ತುಂಬ ಚೆನ್ನಾಗಿರ್ಬೋದು ಲೈಫಲ್ಲಿ. ನಾವು ಅಂದ್ಕೊಂಡ ರೀತಿಯೇ ನಾವು ಬದುಕಬೇಕು ಅಂದರೆ ನಮ್ಮಲ್ಲಿರೋಂಥ ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಹೀಗೆ ನೋಡ್ತಾಯಿರಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ.